ಅವ್ರು ಬರೋದು ಯಾವಾಗ ಬರ್ತಾರೆ ಯಾವಾಗಿಲ್ಲ. 1 ವರ್ಷ ಆಗೈತೆ ಇಲ್ಲಿ ಏನು ಕ್ಲೀನ್ ಮಾಡಿ. ಅದನ್ನ ಏನಂತ ಯಾರು ಬಂದ್ರೂ ಮಾಡೋದಿಲ್ಲ, ಏನೂ ಇಲ್ಲ. ಅವಾಗ ಮಾಡ್ತೀವಿ ಇವಾಗ ಮಾಡ್ತೀವಿ ನೀವು ಅಂತಾರೆ. ಪಂಚಾಯತ್ ಸದಸ್ಯರಿಗೆ ತಿಳಿಸಿಲ್ವಾ ಚರಂಡಿ ಎತ್ತಬೇಕಂತ ನೋಡ್ಕೊಂಡು ಹೋಗ್ತಾರೆ ಸಾ. ಇನ್ನು ಆಚರಣೆ ಏನೈತೆ ಸಾ, ನಾವು ಯಾವಾಗ ಹೇಳಿ ಈಗ ಇವಾಗ ಮಾಡ್ತೀವಿ ಅವಾಗ ಮಾಡ್ತೀವಿ ಅಂತಾರೆ. ಬಿಲ್ಲರ್ ಮಾಡ್ಕೊಂಡು ಹೋಗ್ತಾರೆ. ಕಿವಿಯಾಗಲ್ಲ ಹಚ್ಕೊಂಡು ನಾವು ಇದು ಮಾಡ್ತೀವಿ. ಸರ್, ಈ ಚರಂಡಿ ನೀರು ಹೋಗ್ತಾ ಇಲ್ಲ. ಚರಂಡಿ ಬಂದು ಎಲ್ಲ ಬ್ಲಾಕ್ ಆಗಿಬಿಟ್ಟು ಒಳಗಡೆ ನುಗ್ಗುತ್ತೆ ನೀರು. ಇದನ್ನು 3 ವರ್ಷ ಆಗಿದೆ ಈ ಚರಂಡಿಯಲ್ಲಿ ನೀರು ಹೋಗ್ಬಿಟ್ಟು. 3 ವರ್ಷದಿಂದ ಇದೆ. ಪಂಚಾಯತಿಗೆ ಹೇಳಿ ಪಂಚಾಯತಿ ಪಿ ಡಿ ಅವ್ರಿಗೆ ಹೇಳಿ ಮೊನ್ನೆ ಈ ಚರಂಡಿ ಒಗೆದು ನೀರು ಹೋಗೋದಕ್ಕೆ ಮಾತ್ರ ವ್ಯವಸ್ಥೆ ಮಾಡಿದ್ದಾರೆ. ಪಂಚಾಯತ್ ಚರಂಡಿಯಲ್ಲಿ ತುಂಬ ಬ್ಲಾಕ್ ಆಗಿದೆ. ಈಗ ಮೊನ್ನೆ ಲಾರಿ ಬಂದಿದ್ದಕ್ಕಾಗಿ ಅವರು ಇದನ್ನೆಲ್ಲ ತಿರ್ಗಾ ಮುಚ್ಚಿ ಹೋಗಿದ್ದಾರೆ. ಲಾರಿ ಬಂದಿದ್ದಕ್ಕೆ ಈ ನೀರು ಮಾತ್ರ ನಮ್ಮ ಶೆಡ್ಡಿಂದ ಒಳಗಡೆ ಅಂಗಾಸಿ ಬರುತ್ತೆ. ಈಗ ಸುಮಾರು 1 ವರ್ಷದ ಮೇಲೆ ಆಗಿದೆ ಈ ಚರಂಡಿ ಎತ್ತಿ. ಇದು ಬ್ಲ್ಯಾಕ್ ಆಗಿ 3 ವರ್ಷ ಆಗಿದೆ. 3 ವರ್ಷದಿಂದ ನಾನು ಪಿ ಡಿ ಹೇಳಿದರೆ ಪಿ ಡಿ ಅವರು ಮೊನ್ನೆ ಬಂದು ಇದನ್ನು ಬೇರೆ ಪ್ಲಾನಲ್ಲಿ ಸೇರಿಸ್ತೀನಿ ಅಂತ ಹೇಳಿದರು. ಅವರು ಈಗ ರಿಟೈರ್ಡ್ ಆಗಿದ್ದಾರೆ. ನಿಮ್ಮ ಪಂಚಾಯತ್ ಸದಸ್ಯರು ಯಾರು ಸದಸ್ಯರು ಪಂಚಾಯತ್ ಸದಸ್ಯರು ವಾರ್ಡ್ಗೆ? ಈ ವಾರ್ಡ್ಗೆ ಬಾಬು ಸರ್. ಅವರು ಏನು ಹೇಳ್ತಾರೆ ಸರ್, ಅನುದಾನ ಇಲ್ಲ, ಏನು ಅನುದಾನ ಬರ್ತಾ ಇಲ್ಲ, ಅದಕ್ಕಾಗಿ ನಾವೇನು ಇದನ್ನು ಮಾಡ್ಸೋಕ್ಕಾಗ್ತಾಯಿಲ್ಲ. ಸಾಯಂಕಾಲ ಆದರೆ ಸೊಳ್ಳೆ ಕಾಟ ಜಾಸ್ತಿ. ಆ ಸೊಳ್ಳೆ ಕಾಟದಿಂದ ಇಲ್ಲಿ ಮಕ್ಳಿಗೂ ಎಲ್ಲ ಯಾವಾಗಲೂ ಹಾಸ್ಪಿಟ್ಲೇ ನಾವು ಹೋಗ್ತಾ ಇದ್ದೀವಿ. ಈ ಸೊಳ್ಳೆಯಿಂದ ನಮಗೂ ಅನಾರೋಗ್ಯ ತುಂಬ. ಇದೇ ರೀತಿಯಲ್ಲ ಈ ಊರಲ್ಲಿ ಎಲ್ಲ ಚರಂಡಿಗಳು, ಈಗ ಊರಲ್ಲಿರುವಂಥ ಎಲ್ಲ ಚರಂಡಿಗಳು ಇದೇ ರೀತಿ ಇದೆ ಸರ್. ಪಂಚಾಯತಿಗೆ ಹೇಳಿ ನಾವು ಆಯಿತು. ಅವರು ಪಿ ಡಿ ಒನು ಈಗ ಸದ್ಯಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ, ಮಾಡಿಸ್ತೀವಿ, ಅನುದಾನ ಇಲ್ಲ, ಕಡಿಮೆ ಇದೆ ಅಂತ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಮುದುಗರೆ ಗ್ರಾಮ ಮೂಲಭೂತ ಸೌಕರ್ಯ ಇಲ್ಲದೆ ಸೊರಗಿದೆ. ಕಣ್ಣು ಮುಚ್ಚಿ ಕುಳಿತ ಆಡಳಿತ ವರ್ಗ. ಚರಂಡಿ ಸ್ವಚ್ಛತೆಗಾಗಿ ಕಾಯುತ್ತ ಗ್ರಾಮಸ್ಥರು ಸೊಳ್ಳೆಗಳ ಕಾಟ ಮತ್ತು ವಾಸನೆಯಿಂದ ಸೊರಗಿದ್ದಾರೆ. ಕಾಯಿಲೆಗಳು ಹೆಚ್ಚಾಗಿ ಆಸ್ಪತ್ರೆಯ ಸುತ್ತ ಅಲೆದಾಡುತ್ತಿದ್ದಾರೆ. ತಾಲೂಕು ಆಡಳಿತದ ನೆರವಿಗಾಗಿ ಕಾಯುತ್ತಿದ್ದಾರೆ. ಇವತ್ತು ಗೌರಿಬಿದನೂರು ತಾಲೂಕು ಹೊಸೂರು ಹೋಬಳಿ ಮುದಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳ ಕೊರತೆ. ಇವತ್ತು ಸಾಮಾನ್ಯ ಸಭೆ ಇತ್ತು. ಇವತ್ತು ಪತ್ರಿಕಾ ಮಾಧ್ಯಮದವರನ್ನ ನಾನು ಕರೆದಿದ್ದೆ. ಇವತ್ತು ನಮ್ಮ ಸಮಸ್ಯೆಗಳು ಈಡೇರ್ತಾ ಇಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳು ಮೂಲ್ಗುಂಪಾಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಕರೆದಿದ್ದೆ. ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಹಾಜರಿಲ್ಲ. ಯಾಕೆ ಹಾಜರಿಲ್ಲ ಅಂದರೆ ಅವ್ರಿಗೆ ಸಹಕಾರ ನೀಡ್ತಾ ಇಲ್ಲ. ಒಂದು ಬಲ್ಬ್ ಬರ್ತಾ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಆಗ್ತಾ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ. ಇವತ್ತು ನಮ್ಮೂರಲ್ಲಿ ನವಗ್ರಾಮ ಅಂತ ಶುರುವಾಗಿ 30 ವರ್ಷ ಆಯಿತು. 30 ವರ್ಷದಿಂದ 30 ಗುಡಿಸುಗಳು ಹಕ್ಕುಪತ್ರಗಳು ಕೊಟ್ಟಿಲ್ಲ. ಹಕ್ಕುಪತ್ರಗಳು ಕೊಟ್ಟರು ಸರಿಯಾದ ರೀತಿಯಲ್ಲಿ ಹಕ್ಕುಪತ್ರಗಳು ವಿಸ್ತರಣೆ ಆಗಿಲ್ಲ, ರಸ್ತೆಗಳು ವಿಸ್ತರಣೆ ಆಗಿಲ್ಲ, ಚರಂಡಿ ವ್ಯವಸ್ಥೆ ವಿಸ್ತರಣೆ ಆಗಿಲ್ಲ. ಇದನ್ನು ನಾನು ಬೇಕಾದಷ್ಟು ಸರಿ ಇಒ ಸಾಹೇಬ್ರ ಗಮನಕ್ಕೆ ತಂದು ಗ್ರಾಮ ಸಭೆ ನಡಿಬೇಕಾದ್ರೆ ನವಗ್ರಾಮದಲ್ಲೇ ನಡಿಬೇಕು, ಅಲ್ಲಿ ಇರೋಂಥ ಕಷ್ಟ ಸುಖಗಳು ಕೇಳಬೇಕು ಅಂತ ಹೇಳ್ಬಿಟ್ಟು ನಾನು 2-3 ಸರಿ ನಾನು ಕೇಳ್ಕೊಂಡಾಗ ಅಲ್ಲೇ ಮಾಡೋಣ ಅಂತ ಹೇಳಿದ್ರು. ಸಾಮಾನ್ಯ ಸಭೆಗೆ ಒಂದು ಸರಿ ಬನ್ನಿ, ನಮ್ಮ ಕುಂದುಕೊರತೆಗಳನ್ನ ಹೇಳ್ಕೊತೀವಿ, ನಾವು ಗೆದ್ದಿರುವುದಷ್ಟೇ ಸರಿ ಅಷ್ಟೇ, ಸಾರ್ವಜನಿಕರಿಗೆ ನಾವು ಏನು ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ನಾನು ಬೇಕಾದಷ್ಟು ಸರಿ ಗುಡಿಸ್ಕೊಳ್ಳೋಗಿರೋ ಅಂಥವ್ರು ಕಡು ಬಡವರಿಗೆ ರೇಷನ್ ಕೊಟ್ಟಿದ್ದೀನಿ, ಅವ್ರಿಗೆ ಒದ್ಕೊಂಬೋದಕ್ಕೆ ಟಾರ್ಪಲ್ಗಳು ಕೊಟ್ಟಿದ್ದೀನಿ, ಮತ್ತು ಅವ್ರು ಕುಡಿಯೋ ನೀರಿನ ವ್ಯವಸ್ಥೆ ಸಮೇತ ನಾನು ಸ್ವಾಯತ್ತ ಖರ್ಚುಗಳಿಂದ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ಸರಿ ಹೇಳಿದ್ರೆ ಬರ್ತೀವಿ ಅಂತೇಳಿ ಇದು ಕಡೆ ಸಾಮಾನ್ಯ ಸಭೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮುಂದೆ ಸಾರ್ವಜನಿಕರಿಗೆ ನಾನು ಏನು ಸಹಾಯ ಮಾಡಲಿಲ್ಲ ನಮ್ಮ ಮನಸ್ಸಲ್ಲಿ ನೋವಿದೆ. ಯಾಕೆಂದರೆ ಇವತ್ತು ನಿಮಗೆಲ್ಲ ತೋರಿಸ್ಕೊ ಬಂದಿದ್ದೀನಿ, ಚರಂಡಿ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಇವತ್ತು ದಾರಿಯಲ್ಲಿ CC ರೋಡ್ಗಳು ಆಗಿದ್ದಾವೆ, ಅದು ಸರಿ ಅಷ್ಟೇ. ಚರಂಡಿ ಮೇಲೆ ಮುಚ್ಚಳಿಕೆ ಹಾಕಿಲ್ಲ. ಇವು ಬೇಕಾದಷ್ಟು ಜನ ಅನಾಹುತಗಳಾಗ್ತವೆ. ಇವತ್ತು ಅಧ್ಯಕ್ಷರ ನೇತೃತ್ವದಲ್ಲಿ, ಉಪಾಧ್ಯಕ್ಷರ ನೇತೃತ್ವದಲ್ಲಿ, PDO ಅವರ ನೇತೃತ್ವದಲ್ಲಿ ಇವತ್ತು ಊರಿಗೆ ಯಾಕೆ 15 ಫೈನಾನ್ಸ್ ಬಂದಿಲ್ಲ, 15 ಫೈನಾನ್ಸ್ ಬಿಟ್ಟಿ ಭಾಗ್ಯಗಳು ಕೊಟ್ಟು ಗ್ರಾಮ ಪಂಚಾಯತಿಗೆ ಅನುದಾನಗಳು ಬರ್ತಾ ಇಲ್ಲ, ನನ್ನ ಕಷ್ಟಗಳನ್ನ ತೋಡ್ಕೊಳ್ಳೋಣ, ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋಣ, ಇದನ್ನ ನಮ್ಮ ಗ್ರಾಮನ ಅಭಿವೃದ್ಧಿ ಪಡಿಸೋಣ ಅಂತ ನನ್ನ ಹೋರಾಟ ನಡೀತಾ ಇದೆ. ಇವತ್ತು ನಾನು ನಿಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಅಂತ ಬಿಟ್ಬಿಟ್ವಿ. ರಾಜಕಾಲುವೆಯಿಂದ ನೀರು ಕೆಂಕ್ರೆಯಿಂದ ಬರಬೇಕು, ಕೆಂಕ್ರೆಯಿಂದ ನೀರು ಬರಬೇಕಾದ್ರೆ ಅಲ್ಲಿ ರೋಡ್ ಮಾಡ್ಕೊಂಡಿದ್ದಾರೆ ಇವ್ರು ಲಾರಿ ಹೋಗೋದಕ್ಕೆ. ಇವಾಗ ಏನಾರ ನೀರೇನು ತುಂಬ್ಕೊಂಡು ಬಂತು ಅಂದರೆ ರೈತರು ಹೊಲದ ಮೇಲೆ ಹೋಗಿ ಬೇಕಾದಷ್ಟು ನಷ್ಟ ಆಗ್ತವೆ. ಇದು ರಸ್ತೆಗೆ ಮುನ್ನೆತ್ತುವಾಗ ರೇಷ್ಮೆ ಬೆಳ್ಳಿಗೆ ಹೂವಿನ ಗಿಡಗಳಿಗೆ ಬಹಳ ತೊಂದರೆ ಆಯಿತು. ಅವರೆಲ್ಲ ಸಹಿಸ್ಕೊಂಡು ಏನೋ ರಾಷ್ಟ್ರೀಯ ಅಭಿವೃದ್ಧಿ ಆಗಲಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತೆಲ್ಲ ರೈತರೆಲ್ಲ ಸುಮ್ಮನೆ ಇದ್ರು. ಇವತ್ತು ಮನವಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ
ನಮ್ಮ ಊರು ನವಗ್ರಾಮ ಶಿಥಿಲ ಗ್ರಾಮ ಆಗೋಗಿದೆ. ನವಗ್ರಾಮ ಅಲ್ಲ ಸ್ವಾಮಿ, ಅದು ಅನ್ಯಾಯ ಆಗಿದೆ, ಬಡವ್ರಿಗೆ ಅನ್ಯಾಯ ಆಗಿದೆ. ಗುಡಿಸ್ಲುಗಳಲ್ಲಿದ್ದಾರೆ, ಒದಕಮ್ಮ ಬೆಲ್ಸೆಟ್ ಇಲ್ಲ, ಕೊಡ್ತಾ ಇರೋ ಸೊಸೈಟಿ ಕೇವಲ 3 ದಿನದಲ್ಲಿ ಸೊಸೈಟಿ ಕೊಡ್ತಾರೆ. ಅದು ಹೆಂಗೆ ಕೊಡೋಕ್ಕಾಗ್ತೈತೆ? ಅದಕ್ಕೆ ಬಂದಿರೋಂಥ ಇವತ್ತು 1,000 ರೇಷನ್ ಕಾರ್ಡ್ ಇದ್ದಾವೆ ನಮ್ಮೂರಲ್ಲಿ. 1000 ರೇಷನ್ ಕಾರ್ಡ್ಗೆ 3 ದಿನದಲ್ಲಿ ಅವರು ಇದು ಕಳಿಸಿದ್ರೆ, ಅಕ್ಕಿ ಕಳಿಸಿದ್ರೆ ಯಾವ ಥರ ಕೊಡೋಕ್ಕಾಗ್ತೈತೆ? ಸರ್ವರ್ ಪ್ರಾಬ್ಲಮ್ ಇದೆ, ಕರೆಂಟ್ ಪ್ರಾಬ್ಲಮ್ ಇದೆ. ಎಲ್ಲ ಜನಗಳು ಕೊಡೋಂಥ 5 kg 10 kg ಅಕ್ಕಿನ 4 ದಿನ ಫ್ಯಾಕ್ಟ್ರಿಗಳಿಗೆ ರಜಾ ಹಾಕಿ, ರೈತರು ರಜಾ ಹಾಕಿ, ಕೂಲಿ ಕಾರ್ಮಿಕರು ರಜಾ ಹಾಕಿ ಇವತ್ತು ಎಷ್ಟೋ ಜನ ಅಕ್ಕಿ ತಗೊಂಡಿಲ್ಲ ನಮ್ಮ ಗ್ರಾಮದಲ್ಲಿ. ಕೇಳೋಕ್ಕಾಗ್ತಾ ಇಲ್ಲ. ಮೊನ್ನೆ ಕೇಳಿದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಹತ್ರ ಆದಷ್ಟು ಬೇಗ 15 ದಿನ ಇವತ್ತು ಮುಂಚಿತವಾಗಿ ಕಳಿಸಿದ್ದಾರೆ. ಸಾರ್ವಜನಿಕರಿಗೆಲ್ಲ ಅಕ್ಕಿ ತಲುಪಿದೆ. ಇದೇ ರೀತಿ ನಮ್ಮೂರಲ್ಲಿ ಏನು ನಿಮ್ಮ ಅಕ್ಕಿ ಕೊಡುವ ವಿತರಣೆ ಎಷ್ಟೇ ತಾರೀಕಿಗೆ ತಿಂಗಳು ಫುಲ್ಲು ಕೊಡಬೇಕು, ಅದೇ ಆದೇಶದ ಮೇರೆಗೆ ಅಕ್ಕಿ ಕ್ಲೀನಾಗಿ ಕಳಿಸಿ. ಸರ್ವರ್ ಪ್ರಾಬ್ಲಮ್ ಇದೆ. ಇಲ್ಲಿ ಕೂಸಿನ ಮನೆ ಅಂತ ಮಾಡಿದ್ದಾರೆ. ಕೂಸಿನ ಮನೆ ಮೇಲ್ಗಡೆ ಇದೆ. ಕೂಸಿನ ಮನೆ ನಮ್ಮ ಗ್ರಾಮ ಪಂಚಾಯಿತಿಯ ನೆಲಮಟ್ಟದಲ್ಲಿರಬೇಕು. ಅಲ್ಲಿ ಬಂದಿರೋಂಥ ಅನುದಾನ ಫೋಲ್ ಆಗಿದೆ, ಬೇರೆದಕ್ಕೆ ಉಪಯೋಗಿಸಿದ್ದಾರೆ. ಕೂಸಿನ ಮನೆ ಮೇಲೆ ಯಾರಾದರೂ ಕೊಡ್ತಾರೆ ಸಮಯ ಮಕ್ಕಳು ನೋಡ್ಕೊಂಬೋದಕ್ಕೆ. ಇವತ್ತು ಗ್ರಂಥಾಲಯಕ್ಕೆ ಸರ್ಕಾರಿ ಜಾಗ ಇಲ್ಲ, ಅಕ್ರಮವಾಗಿ ಜಾಗಗಳನ್ನ ವಶಪಡಿಸ್ಕೊಂಡಿದ್ದಾರೆ. ಇವತ್ತು ಗ್ರಂಥಾಲಯ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟಿದ್ದೀವಿ. ಇಂಥವೆಲ್ಲ ಬೇಕಾದಷ್ಟು ಇನ್ನೂ ಬೇಕಾದಷ್ಟು ಇದ್ದಾವೆ. ಇವತ್ತು ನಮಗೆ ಸರ್ಕಾರಿ ಜಾಗಗಳಿಂದ ನಾವು ಪರದಾಡ್ತಾ ಇದ್ದೀವಿ. ನಾವು ಗ್ರಾಮದಲ್ಲಿ ಬಡವರು ಬಗ್ಗರು ಸಾಯ್ತಾ ಇದ್ದಾರೆ. ಅವ್ರ ಸೌಕರ್ಯ ಇಲ್ಲದ ಇಲ್ಲಿ ಬರೋದು, ಪುಸ್ತಕದ ಬಂದಕಾಯಿ ನೋಡ್ಕೊಂಬೋದು, ದಾರಿ ಗುಂಟೆ ಹೊರಟೋಗೋದು. ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಗ್ರಾಮ ಪಂಚಾಯತಿ ಸದಸ್ಯರನ್ನೆಲ್ಲ ಒಗ್ಗೂಡಿಸಿ ತಮ್ಮ ಕಾರ್ಯವೈಫಲ್ಯಗಳನ್ನ ಸದೃಢವಾಗಿ ಭಾಗವಹಿಸಬೇಕು. ಚರಂಡಿಗಳ ವ್ಯವಸ್ಥೆ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀನಿ. ಇದೇನನ್ನ ಆಗಲಿಲ್ಲ ನಮ್ಮ ಪಕ್ಷದಲ್ಲಿ ನಮ್ಮ ಊರಿನ ಗ್ರಾಮಸ್ಥರು ತಂದು ತಾಲೂಕಲ್ಲಿ ಹೋರಾಟ ಮಾಡಬೇಕು ಅಂತ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದ್ದೀನಿ ಸ್ವಾಮಿ. ಏನಿದ್ರು ಅವರೇ ಮಾಡ್ಕೊಡ್ತಾರೆ, ನಮಗೇನು ತಿಳಿಸ ಯಾವ ರೀತಿ ತರಲ್ಲ, ಏನನ್ನಾಗ್ಲಿ ಒಂದು ಬಲ್ಕ್ ಆಗಲಿ ಏನನ್ನ ತರಬೇಕಾದ್ರೆ ಯಾವುದೇ ವರ್ಕ್ ಆದ್ರೂ ನಿಮ್ ಗಮನಕ್ಕೆ ಏನು ಬರಲ್ಲ. ಇದು ಗಂಟೆ ಬರ್ಸಾಗಿದೆ. ಇದು ಸಂದೇಶ ದೊಡ್ಡ ಸಂದೇಶ ಆಗೋ ಮಟ್ಟ ಇದೆ. ದಯವಿಟ್ಟು ಇಲ್ಲಿಂದ ಖಾಲಿ ಆದರೆ ಒಳ್ಳೆಯದು ಅಂತೇಳಿ ಇಲ್ಲಿರೋ PDO ಹೊರಟೋಗಿದ್ದಾರೆ, ಇಲ್ಲಿರೋ ಅಧ್ಯಕ್ಷರು ಹೊರಟೋಗಿದ್ದಾರೆ, ಇಲ್ಲಿರೋಂಥ ಅದು ಸಂಬಂಧಪಟ್ಟ ಸದಸ್ಯರು ಹೊರಟೋಗಿದ್ದಾರೆ. ದಯವಿಟ್ಟು ನಾವು ಒಂದು 5-6 ಜನ ಸದಸ್ಯರು ಮನಸ್ಸು ತಂದು ಇವತ್ತೇನಾದರೂ ಮಾಡಿ ಮುದಿಗೆರೆ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಮಾಡಬೇಕು, ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಗ್ರಾಮದಲ್ಲಿ ಫ್ಲೋರೈಡ್ ನೀರು ತುಂಬಿರ್ತಕ್ಕಂಥ ಬೋರ್ಗಳು ಜಾಸ್ತಿ ಇದ್ದಾವೆ. ಫ್ಲೋರೈಡ್ ನೀರಿನಿಂದ ಅನೇಕ ಜನರಿಗೆ, ನೀವು ಬೇಕಾದರೆ ಈಗ ಪ್ರತ್ಯಕ್ಷವಾಗಿ ನೋಡಿಸ್ತೀನಿ, ಬೇಕಾದರೆ ಇದಂತಾರಲ್ಲ ಪ್ಯಾರಾಲಿಸಿಸ್ ಕಾಯಿಲೆಗಳು ವಿಪರೀತ ನಮ್ಮ ಗ್ರಾಮದಲ್ಲಿ ಜಾಸ್ತಿ ಜನಕ್ಕಾಗಿದ್ದಾವೆ. ಇದ್ರ ಬಗ್ಗೆ ಯಾವುದೇ ಒಂದು ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಒಂದು ಜನಸಾಮಾನ್ಯರಾಗಿರೋ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹೊರತು ಅದ್ರ ಬಗ್ಗೆ ಕಾಳಜಿ ಇಲ್ಲ. ಸಿಹಿ ನೀರಿನ ಬೋರು ಕೆರೆಗಳಲ್ಲಿ ಒಂದು ಬಿಟ್ಟರೆ ಈ ಗ್ರಾಮದಲ್ಲಿ ಎಲ್ಲೂ ಆ ಸಿಹಿ ನೀರಿನ ಬೋರ್ ಇಲ್ಲವೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟಾಗಿ ಕೆರೆಯಲ್ಲಿ ಎಲ್ಲಾದರೂ ಇನ್ನೊಂದು ಹುಡುಕಿ ಒಳ್ಳೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸ್ಬೇಕು, ಒಂದನೇದು. ಎರಡನೇದಾಗಲಿ ಈಗ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ, ವಾರ್ಡ್ 1 ಆಗಿರ್ಬೋದು ಅಥವಾ 2 ವಾರ್ಡ್ನೇ ಆಗಿರ್ಬೋದು, 3ನೇ ವಾರ್ಡ್ ಆಗಿರ್ಬೋದು, ಚರಂಡಿಗಳು ತುಂಬಿ ತುಳುಕಿ ಹೊರಗಡೆಗೆ ಹೋಗ್ತಾ ಇದ್ದಾವೆ. ಅದರಿಂದ ಸೊಳ್ಳೆಗಳು, ಬೇಕಾದಷ್ಟು ಸೊಳ್ಳೆಗಳು ನಿಂತು ಕಾಯಿಲೆಗಳಿಗೆ ಮಾರ್ಗದಾರಿ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಈ ಪಂಚಾಯತವರು ಎಚ್ಚೆತ್ಕೊಳ್ಬೇಕು, ಸ್ವಚ್ಛತೆ ಬಗ್ಗೆ ಒಂದು ಗಮನ ಕೊಡಬೇಕು. ಈ ಒಂದು ವಿಚಾರವಾಗಿ ನಾನು ಸಾಕಷ್ಟು ಸರಿ ಹೇಳಿದ್ದೀನಿ, ಅಧ್ಯಕ್ಷರಿಗೂ ಹೇಳಿದ್ದೀನಿ, ಸರ್ ಈ ಥರ ಇದೆ, ಮೊದಲು ಚರಂಡಿಗಳು ಎತ್ತಿಸಿ ಅಂದರೆ ನಮ್ಮಲ್ಲಿ ಅಮೌಂಟ್ ಇಲ್ಲ ಅಂತಾರೆ. ಈ ವಿಚಾರ ಸಾಹೇಬ್ರಿಗೂ ರೀಸೆಂಟಾಗಿ ಒಂದು 4 ದಿವಸ ಮುಂಚೆ ಹೇಳಿದ್ದೀನಿ. ಆದ್ರೂ ಅಮೌಂಟ್ ಇಲ್ಲ ಅಂದರೆ, ಸ್ವಚ್ಛತೆ ಬಗ್ಗೆ ಗಮನ ಕೊಡಲಿಲ್ಲ ಅಂದರೆ ನಾವು ಪಂಚಾಯತಿ ಬೇರೆ ಯಾರಿಗೆ ಹೇಳಬೇಕು, ಯಾವ ಥರ ಪ್ರಶ್ನೆ ಮಾಡಬೇಕು ನಮ್ಗೆ ದಿಕ್ಕು ತೋರಿಸ್ತಾ ಇಲ್ಲ. ಅದಕ್ಕೆ ಈ ಪಂಚಾಯತಿ ವ್ಯವಸ್ಥೆಯಲ್ಲಿ ಸರಿಯಾದ ವ್ಯವಸ್ಥೆ ನಡಿಬೇಕು ಅಂದರೆ ಅದು ಸರಿಯಾದ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು. 3ನೇದಾಗಿ ನಮ್ಮ ರಾಜಶೇಖರ್ ಸಾಹೇಬ್ರು ಹೇಳ್ದಂಗೆ 30 ವರ್ಷಗಳಿಂದ ಅಲ್ಲಿ ಏನು ಗುಡಿಸುಗಳು ಹಾಕ್ಕೊಂಡಿದ್ದಾರೆ, ಆ ಗುಡಿಸುಗಳ ಬಗ್ಗೆ ಯಾವುದೇ ಶಾಸಕರಾಗಲಿ ಮತ್ತು ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. 30 ವರ್ಷಗಳಿಂದ ಅವ್ರೇನು ಗುಡಿಸಲು ಹಾಕ್ಕೊಂಡಿದ್ದಾರೆ ಅದೇ ವಿಧಾನದಲ್ಲಿ ಅವರೇ ಪಾಪ ಎಲ್ಲರಿಗೂ ಅರ್ಜಿಗಳನ್ನ ಕೊಡ್ತಾ ಬಂದಿದ್ದಾರೆ, ಪಂಚಾಯತ್ ಗಮನಕ್ಕೆ ತಂದಿದ್ದಾರೆ. ಯಾವುದೇ ಒಂದು ಅಧಿಕಾರಿಗಳು ಅವ್ರಿಗೆ ಸ್ಪಂದಿಸಿಲ್ಲ. ಇವತ್ತು ಕೂಡ ನೀವು ಬಂದು ಅದನ್ನು ನೋಡಿ ಅದನ್ನು ನೀವು ಈ ನಮ್ಗೆ ಎಲ್ಲೇ ಆಗಲಿ RI ಡಿಪಾರ್ಟ್ಮೆಂಟ್ಗೆ ಅದು ತಲುಪಿಸ್ಬೇಕು, ಅವ್ರಿಗೆ ಸೂಕ್ತವಾದ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾರೇ ಆಗಲಿ ಗಮನ ಕೊಡಿಸ್ತಾ ಇದ್ದೀವಿ. ಸರ್ ವೆಂಕಟಸ್ವಾಮಿ ಅಂತ, ಸದಸ್ಯರ